Welcome students. In this video we shall work out one problem on borrowing cost according to IND AS 23, and very important thing, there will be a compulsory problem from borrowing cost in your examination either for 6 marks or 7 marks. ನೋಡಿ, ಬೇರೆ ಸಬ್ಜೆಕ್ಟ್ಸಲ್ಲಿ ಇದ್ದಂಗೆ ನಿಮಗೆ ಎಲ್ಲ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರೋಲ್ಲ. ಇದರಲ್ಲಿ ಸೆಕ್ಷನ್ ಬಿ ಅಲ್ಲಿ ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಸೆಕ್ಷನ್ ಸಿ ಅಲ್ಲಿ 14 ಮಾರ್ಕ್ಸಲ್ಲಿ ಒಂದೊಂದು ಕ್ವಶನಲ್ಲಿ ಎರಡೆರಡು ಸಮ್ಸು 7 ಅಂತ ಬರುತ್ತೆ. ಸೊ ಎಂಟೈರ್ ಚಾಪ್ಟರಲ್ಲಿ ನಿಮಗೆ ಎಂಟೈರ್ ಸಬ್ಜೆಕ್ಟಲ್ಲಿ ನಿಮಗೆಲ್ಲನೂ ಸಣ್ಣ ಸಣ್ಣ ಪ್ರಾಬ್ಲಮ್ಸೇ ಇರೋದ್ರಿಂದ ದೊಡ್ಡದಾಗಿ 14 ಮಾರ್ಕ್ಸ್ ಕೇಳೋಂಥ ಸಮ್ಸ್ ಯಾವುದೂ ಇಲ್ಲ. ಸೊ ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಪ್ರಾಬ್ಲಮ್ಸು, ನೋಡ್ತಾ ಹೋಗಿ. There is a problem on your screen. Calculate the borrowing cost. Accounting standard number 23 ಕೆಳಗಡೆ borrowing cost ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಒಂದು ಸಮ್ ಕೊಟ್ಟಿದ್ದಾರೆ. ರೈಟ್. ಪ್ರಾಜೆಕ್ಟ್ ಕಾಸ್ಟ್ ₹2 crores. ಪ್ರಾಜೆಕ್ಟ್ ಕಾಸ್ಟು ಅಂದರೆ ಇವರು ಯಾವುದೋ ಒಂದು ಕ್ವಾಲಿಫೈಯಿಂಗ್ ಅಸೆಟ್ಟನ್ನು ಮಾಡ್ತಿದ್ದಾರೆ. ಒಂದು ಬಿಸ್ನೆಸ್ಸೋ, ಒಂದು ಅಸೆಟ್ಟೋ, ಒಂದು ಕನ್ಸ್ಟ್ರಕ್ಷನೋ ಏನೋ ಒಂದು ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟಿನ ಕಾಸ್ಟ್ ಎಷ್ಟಪ್ಪ ಅಂತಂದರೆ ₹2 crore. ಸೊ ಈಗ ಈ 2 crores ಇವರು ಲೋನ್ ತಗೋಬೇಕು. 1 crore ಈಸ್ ಫೈನಾನ್ಸ್ಡ್ ಬೈ 8% ಡಿಬೆಂಚರ್ಸ್. ನೋಡಿ, ಪ್ರಾಜೆಕ್ಟ್ ಕಾಸ್ಟು 2 crores ಇದೆಯಲ್ಲ, ದಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಫೈನಾನ್ಸ್ ನೀಡೆಡ್ ಬೈ ದೆಮ್. ಅದನ್ನು ಒಂದೇ ಲೋನಲ್ಲಿ ತಗೊಳ್ತಾ ಇಲ್ಲ, ಡಿಫ್ರೆಂಟ್ ಲೋನ್ಸ್ ತಗೊಳ್ತಾ ಇದ್ದಾರೆ. ಮೊದಲನೇದು, 1 crore rupees is financed by 8% debentures repayable in 5 years. So 1 crore rupee they are taking loan, that is in the form of debentures, and the rate of interest is 8%, repayable in 5 years. So ಮೊದಲನೇದು ನೋಡಿ, 1 crore rupees loan taken at 8% interest. ಇದು ತಗೊಳ್ತಾ ಇರೋದೇನು, ಡಿಬೆಂಚರ್ಸ್. ಇವರು repayable in 5 years. Then 50 lakhs by ICICI loan. 50 lakhs ಇದು ಎರಡನೇದು. 50 lakhs ಲೋನ್ ಫ್ರಮ್ ICICI ಅಲ್ಲಿ ಲೋನ್ ತಗೊಳ್ತಾ ಇದ್ದಾರೆ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದರೆ 10% per annum. ಸಿ ಹಿಯರ್, 10% per annum. ಆ್ಯಂಡ್ ಇದೇನಾದರೂ ಟರ್ಮ್ ಇದೆಯಾ ಇದರಲ್ಲಿ ಅಂತ ನೋಡಿದ್ರೆ 50 lakhs ಬೈ ICICI ಲೋನ್ 10% per annum. ಎಷ್ಟು ಟರ್ಮ್ ಅನ್ನೋದು ನೋಡೋಣ. ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಲೆನ್ಸ್ 50 lakhs ಫ್ರಮ್ IDBI. ಇನ್ನೊಂದು 50 lakhs ನೋಡಿ, ಇನ್ನೊಂದು 50 lakhs ಫ್ರಮ್ IDBI. ಅದರಲ್ಲಿ ಲೋನ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು ಅಂದರೆ 12% per annum ಇಂಟ್ರೆಸ್ಟ್, ಆ್ಯಂಡ್ ಬೋತ್ ರೀಪೇಯಬಲ್ ಇನ್ 4 years. ಎಸ್ ನೋಡಿ, ಬೋತ್ ರೀಪೇಯಬಲ್ ಇನ್ 4 years. ಯಾವುದು ಬೋತು? ಈ ICICIಯಲ್ಲಿ ತಗೊಂಡಿರೋಂತಹ ಲೋನು ಮತ್ತು IDBIಯಲ್ಲಿ ತಗೊಂಡಿರೋಂತಹ ಲೋನ್ಸು ಎರಡೂ ಕೂಡ 4 years. ಅದಕ್ಕೆ ಅವನು ಬೋತ್ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಮೊದಲನೇ ಲೋನಿಗೆ ಸಪ್ರೇಟಾಗಿ 8% ಡಿಬೆಂಚರ್ಸ್ ರೀಪೇಯಬಲ್ ಇನ್ 5 years ಅಂತ ಕೊಟ್ಬಿಟ್ಟಿದ್ದಾನಲ್ಲ. ಎಸ್, ಈಗಿನೊಂದು ಸಲ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಂಪನಿ 2 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಆಸ್ತಿಯನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೋಗಿದೆ, ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದೆ. ಆ ಪ್ರಾಜೆಕ್ಟಿನ ಟೋಟಲ್ ಕಾಸ್ಟ್ ಬಂದು 2 crore rupees. ಸೊ ಇವ್ರ ಹತ್ರ 2 crores ಇಲ್ಲದೆ ಇರೋದ್ರಿಂದ ಅದನ್ನು ಫೈನಾನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಂಕ್ಸಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬಾರೋ ಮಾಡ್ಕೊಳ್ತಾ ಇದ್ದಾರೆ. ಸೊ 2 ಕೋಟಿಗೂ ಕೂಡ ಒಂದೇ ಕಡೆ ಅವರು ಲೋನ್ ತಗೊಳ್ಳೋದಿಲ್ಲ. 2 crores 3 ಡಿಫ್ರೆಂಟ್ ಪ್ಲೇಸಸ್ಸಿಂದ ಲೋನ್ಸ್ ತಗೊಳ್ತಾರೆ. ಮೊದಲು ಏನು ಮಾಡ್ತಾರೆ, ಫಸ್ಟ್ ಒನ್, ದೇ ವಿಲ್ ಟೇಕ್ 1 crore rupees ಫ್ರಮ್ ಡಿಬೆಂಚರ್ಸ್. 1 crore rupees ಏನು ಮಾಡ್ತಾರೆ, ಡಿಬೆಂಚರ್ಸಿಂದ ತಗೊಳ್ತಾರೆ. ಅದಕ್ಕೆ 8% ಇಂಟ್ರೆಸ್ಟ್ ರೇಟು, 5 years ಟೈಮ್, ಮೊದಲನೇದು. ಎರಡನೇದಾಗಿ ICICI ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ 50 lakhs ಲೋನ್ ತಗೊಳ್ತಾರೆ. 50 lakhs ಲೋನ್ ಅಟ್ 10% ಇಂಟ್ರೆಸ್ಟು. ಅದರ ರೀಪೇಮೆಂಟ್ ಪೀರಿಯಡ್ ಬಂದ್ಬಿಟ್ಟು 4 years ವಾಪಸ್ ಕೊಡಬೇಕು ಅದನ್ನು. ಮೂರನೇ ಲೋನ್ ಏನು ಮಾಡ್ತಾರೆ, ಇನ್ನೊಂದು 50 lakhs ತಗೊಳ್ತಾರೆ. IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IDBIಯಲ್ಲಿ ತಗೊಳ್ತಾರೆ.
ಅದರಲ್ಲೂ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂದರೆ 12%, ರೀಪೇಮೆಂಟ್ ಪೀರಿಯಡು 4 years. ಸೊ ಈ 3 ಲೋನ್ಸನ್ನು ಇವರು ತಗೊಂಡಿದ್ದಾರೆ. ಇನ್ನು ಬೇರೆ ಕಂಡೀಷನ್ಸ್ ಏನಿದೆ ನೋಡೋಣ. ದ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಈಸ್ 3 lakhs. ಈ 1 crore rupees ಡಿಬೆಂಚರ್ಸನ್ನು ಇವರು ತಗೊಂಡಿದ್ದಾರಲ್ಲ, ಅದರ ಇಶ್ಯೂ ಮಾಡೋದಕ್ಕೆ ಕಾಸ್ಟ್ ಆಗಿದೆ, ಸ್ವಲ್ಪ ಖರ್ಚಾಗಿದೆ, ಎಕ್ಸ್ಪೆಂಡಿಚರ್ ಆಗಿದೆ. ಎಷ್ಟು ಖರ್ಚಾಗಿದೆ ಅಂತಂದರೆ 3 lakhs. ಸೊ ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಅರ್ಲಿಯರ್ ಸಮ್ ಆಲ್ಸೋ, ಕಾಸ್ಟ್ ಆಫ್ ಇಶ್ಯೂಯಿಂಗ್ ಡಿಬೆಂಚರ್ಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಬಾರೋಯಿಂಗ್ ಕಾಸ್ಟ್. ಅದನ್ನು ಬಾರೋಯಿಂಗ್ ಕಾಸ್ಟಿಗೆ ಸೇರಿಸಬೇಕಾಗತ್ತೆ, ಬಟ್ ನಾಟ್ ದ ಫುಲ್ ಅಮೌಂಟ್. 3 lakhs ಕಾಸ್ಟ್ ಆಫ್ ಇಶ್ಯೂ ಡಿಬೆಂಚರ್ಸ್ ಆಗಿದೆ, ಬಟ್ 3 lakhs ಕೂಡ ನಾವು ಬಾರೋಯಿಂಗ್ ಕಾಸ್ಟಲ್ಲಿ ಸೇರಿಸೋದಿಲ್ಲ. ಅದನ್ನೇನು ಮಾಡ್ತೀವಿ, ಅಮಾರ್ಟೈಸ್ ಮಾಡ್ತೀವಿ. ಅಮಾರ್ಟೈಸ್ ಮಾಡ್ತೀವಿ ಅಂತಂದರೆ ಲೋನಿನ ಲೈಫು, ಲೋನಿನ ಜೀವಾವಧಿ ಎಷ್ಟಿರುತ್ತೋ ಅದರ ಲೈಫಿನ ಉದ್ದಕ್ಕೂ ಕೂಡ ನಾವು ಡಿವೈಡ್ ಮಾಡಿ ಪ್ರತಿ ವರ್ಷಕ್ಕೆ ಎಷ್ಟು ಅಂತ ಚಾರ್ಜ್ ಮಾಡ್ತಾ ಹೋಗ್ತೀವಿ. ಇಲ್ಲಿ 3 lakhs rupees ಖರ್ಚಾಗಿದೆ ಡಿಬೆಂಚರ್ಸ್ಗೆ, ಅದನ್ನು ಇಶ್ಯೂ ಮಾಡಿರೋದು ನಾವು 5 yearsಗೋಸ್ಕರ. ಸೊ ಡಿವೈಡೆಡ್ ಬೈ 5 ಮಾಡಿಕೊಂಡು 3 lakhs ಡಿವೈಡೆಡ್ ಬೈ 5 ಅಂದರೆ 60,000 rupees ಮಾತ್ರ ನಾವು ಬಾರೋಯಿಂಗ್ ಕಾಸ್ಟಲ್ಲಿ ತೋರಿಸ್ಬೇಕಾಗತ್ತೆ. ಗಾಟ್ ಇಟ್? ದಟ್ ಮೀನ್ಸ್ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಡಿವೈಡೆಡ್ ಬೈ ಲೈಫ್ ಆಫ್ ದ ಡಿಬೆಂಚರ್ಸ್. ದೆನ್ ಸರ್ವೀಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ ಫಾರ್ ICICI ಆ್ಯಂಡ್ IDBI rupees 2 lakhs. ICICI ಮತ್ತು IDBI ಎರಡೂ ಕಡೆ ತಗೊಂಡಿರುವಂತಹ ಲೋನ್ಸಿನ ಮೇಲೆ ಸರ್ವೀಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ ಆಗಿದೆ 2 lakhs. ಆ 2 lakhs ಕೂಡ ನಾವೇನು ಮಾಡ್ತೀವಿ, ಅದರ ಲೈಫ್ ಎಷ್ಟು 4 years. ಸೊ ಡಿವೈಡೆಡ್ ಬೈ 4 ಮಾಡಿಕೊಂಡು 50,000 rupees ನಾವು ಬಾರೋಯಿಂಗ್ ಕಾಸ್ಟಿಗೆ ತಗೋಬೇಕಾಗುತ್ತೆ. ಫುಲ್ಲು 2 lakhs ತಗೊಳ್ಳೋ ಹಾಗಿಲ್ಲ. ಸರ್ವೀಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ಸು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸು ಲೈಫ್ ಆಫ್ ದ ಲೋನ್ ಇದೆಯಲ್ಲ ಡಿವೈಡ್ ಮಾಡಿನೇ ತಗೋಬೇಕಾಗತ್ತೆ. ದೆನ್ ಡಿಬೆಂಚರ್ಸ್ ರೀಪೇಯಬಲ್ ಅಟ್ 5% ಪ್ರೀಮಿಯಮ್. ಇಲ್ಲಿ ನೋಡಿ 1 crore rupees ಡಿಬೆಂಚರ್ಸ್ ತೊಗೊಂಡಿದ್ದಾರಲ್ಲ, 5 years ಆದಮೇಲೆ ರೀಪೇ ಮಾಡ್ತಾರೆ. ರೀಪೇ ಮಾಡಬೇಕಾದ್ರೆ ಅದನ್ನು ಪ್ರೀಮಿಯಮ್ ಜೊತೆಗೆ ರೀಪೇ ಮಾಡಬೇಕು. ಎಷ್ಟಪ್ಪ ಪ್ರೀಮಿಯಮ್ ಅಂದರೆ 5%. ಸೊ 1 crore into 5%, ದಟ್ ಈಸ್ 1 crore into 5/100, ದಟ್ ಕಮ್ಸ್ ಟು 5 lakhs. ಈ 5 lakhs rupees ಪ್ರೀಮಿಯಮ್ ಇದೆಯಲ್ಲ, ದಿಸ್ ಈಸ್ ನಾಟ್ ಟೇಕನ್ ಇನ್ ಒನ್ ಇನ್ಸ್ಟಾಲ್ಮೆಂಟ್, ಬಟ್ ಇಟ್ ಶುಡ್ ಬಿ ಡಿವೈಡೆಡ್ ಥ್ರೂ ಔಟ್ ದಿ ಲೈಫ್ ಆಫ್ ದ ಡಿಬೆಂಚರ್ಸ್. ವಾಟ್ ಈಸ್ ದ ಲೈಫ್ ಆಫ್ ದ ಡಿಬೆಂಚರ್ಸ್ ಇನ್ ದಿಸ್ ಕೇಸ್? 5 years. ಸೊ ಡಿಬೆಂಚರ್ಸ್ ಪ್ರೀಮಿಯಮ್ 1 crore into 5/100 divided by 5. That means 5 lakhs divided by 5, you should get 1 lakh. ಸೊ ಇಷ್ಟು ಡಿಸ್ಕಷನ್ ಆದಮೇಲೆ ಈಗ ಇದರ ಸೊಲ್ಯೂಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಕಮ್ ಟು ದಿ ಆನ್ಸರ್ ಪಾರ್ಟ್. ಆನ್ಸರ್ ಪಾರ್ಟನ್ನು ನೋಡಿ. ಎಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 1 crore. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 1 crore ಮೇಲೆ ಅಟ್ 8%. So directly you can charge that 8 lakhs rupees here. Then interest on ICICI loan 50 lakhs ಮೇಲೆ ICICI loan 10%. So that comes to 5 lakhs rupees. Then interest on loan IDBI interest ಅದು ಕೂಡ 50 ಲಕ್ಷ into 12%, that comes to 6 lakh. ಸೊ ಮೊದಲನೇ 3 ಐಟಮ್ಸು ನೋಡಿ ಡೈರೆಕ್ಟಾಗಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟಿಂಗ್ ಮಾಡಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ಯಾಕೆ ಅಂದರೆ ಅದು ಇಂಟ್ರೆಸ್ಟು, ಅದನ್ನೇನು ನಾನು ಡಿವೈಡ್ ಮಾಡಿ ಲೈಫೆಲ್ಲ ಮಾಡೋಂಗಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಲೋನ್ಸ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಂಡ್ ಪುಟ್. ನಾವು ಕಾಸ್ಟ್ ಆಫ್ ಡಿಬೆಂಚರ್ಸ್, ಕಾಸ್ಟ್ ಆಫ್ ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ಗೆ ಬನ್ನಿ. ಕಾಸ್ಟ್ ಆಫ್ ಡಿಬೆಂಚರ್ಸು 3 lakhs. ಸೊ ಅದರ ಲೈಫ್ ಎಷ್ಟು 5 years. ಸೊ 3 lakh divided by 5, that should be taken as 60,000. 3 lakh divided by 5. ಯಾಕೆ 5? ಅದರ ಲೈಫು 5 years ಅಂತ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ. ಆಮೇಲೆ ಲೋನ್ ಸರ್ವಿಸ್ ಚಾರ್ಜಸ್. ಲೋನ್ ಸರ್ವಿಸ್ ಚಾರ್ಜಸ್ ಯಾವ ಲೋನ್ಗೆ? ICICI ಮತ್ತು IDBI ಲೋನ್ ಸರ್ವಿಸ್ ಚಾರ್ಜಸ್ಸು 2 lakhs ಅಂತ ಕೊಟ್ಟಿದ್ದಾರೆ. ಆ 2 lakhs 4 years ಅದರ ಲೈಫ್ ಆಗಿರೋದ್ರಿಂದ 2 lakhs divided by 4, ಯು ಶುಡ್ ಗೆಟ್ 50,000 ಸರ್ವಿಸ್ ಚಾರ್ಜ್ ಆ್ಯಂಡ್ ಕನ್ಸಲ್ಟೆನ್ಸಿ ಚಾರ್ಜ್. ಆಮೇಲೆ ಪ್ರೀಮಿಯಮ್ ಆನ್ ಡಿಬೆಂಚರ್ಸ್ 2 crores. ಸಾರಿ 2 crores ಅಲ್ಲ, ಡಿಬೆಂಚರ್ಸ್ ಎಷ್ಟು 1 crore. ಎಸ್, ಸೊ ದಿಸ್ ಶುಡ್ ಬಿ 1. ಸೊ ಪ್ರೀಮಿಯಮ್ ಆನ್ ಡಿಬೆಂಚರ್ಸು 1 crore ಅಲ್ಲಿ 5% ಅಂದರೆ ಎಷ್ಟಾಗುತ್ತೆ? 5 lakhs. 5 lakhs divided by ಲೈಫ್ ಆಫ್ ದ ಡಿಬೆಂಚರ್ಸ್ ಬಂದ್ಬಿಟ್ಟು 5. ದೇರ್ಫೋರ್ ದಟ್ ಶುಡ್ ಬಿ
ಎಷ್ಟಾಗಬೇಕು ನಿಮಗೆ 1 lakh ಆಗಬೇಕದು. ಸೊ ದಿಸ್ ಶುಡ್ ಬಿ 1 lakh, ನಾಟ್ 2 lakhs. ಸೊ ದಟ್ ಕಮ್ಸ್ ಟು 21 lakh. 21 lakh 10,000, that's a small difference. I'll just put it here. 21 lakh 10,000 is the total borrowing cost. ಹೇಗೆ ಅಂತಂದರೆ ಇಲ್ಲಿ ಡಿಬೆಂಚರ್ಸನ್ನು 2 crores ಅಂತ ಮಾಡಿಬಿಟ್ಟಿದ್ದೀನಿ. ದಟ್ಸ್ ಅ ಮಿಸ್ಟೇಕ್. ಅದನ್ನು ಚೂರು ಚೇಂಜ್ ಮಾಡಿ. ನಾವು ಲೆಟ್ಸ್ ಬಿ ಕಮ್ ಬ್ಯಾಕ್ ಫ್ರಮ್ ದ ಬಿಗಿನಿಂಗ್. 2 crore rupees ಒಂದು ಪ್ರಾಜೆಕ್ಟ್ ಕಾಸ್ಟು. ಅದನ್ನು ಅವರು ಲೋನ್ಸ್ ತಗೊಳ್ತಾರೆ. 3 different ಲೋನ್ಸ್ ತಗೊಳ್ತಾರೆ. 1 crore rupees ಡಿಬೆಂಚರ್ಸ್ ಅಟ್ 8%, 50 lakhs ಫ್ರಮ್ ICICI ಅಟ್ 10%, ಅನದರ್ 50 lakhs ಫ್ರಮ್ IDBI ಅಟ್ 12%. ಈ 3 ತಗೊಳ್ತಾರೆ. ಆ 3ನ ಮೇಲೆ ಇಂಟ್ರೆಸ್ಟ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೊಳ್ಳಿ. 1 crore ಡಿಬೆಂಚರ್ಸ್ ಮೇಲೆ 8%, 8 lakhs ಹಾಕ್ಕೊಂಬಿಡಿ. ದೆನ್ ಇಂಟ್ರೆಸ್ಟ್ ಆನ್ ICICI ಲೋನ್ 50 lakhs ಇಂಟು 10%, 5 lakhs. ದೆನ್ ಇಂಟ್ರೆಸ್ಟ್ ಆನ್ IDBI ಲೋನು 50 lakhs ಇಂಟು 12%, ದಟ್ ಕಮ್ಸ್ ಟು 6 lakhs. ಆಯ್ತಲ್ಲ. ದೆನ್ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಡೈರೆಕ್ಟ್ಲಿ ಗಿವನ್ ಇನ್ ದ ಕ್ವಶನ್ 3 lakhs ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 3 lakhs, ಎಸ್ 3 lakhs. ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ 3 lakhs. ಆ ಡಿಬೆಂಚರ್ಸ್ ರೀಪೇಯಬಲ್ ಇನ್ 5 years ಆಗಿರೋದ್ರಿಂದ 3 lakhs ಡಿವೈಡೆಡ್ ಬೈ 5 ಮಾಡಬೇಕು. ಸೊ 3 lakhs ಡಿವೈಡೆಡ್ ಬೈ 5, ಯು ಆರ್ ಗೆಟಿಂಗ್ 60,000. ದೆನ್ ಸರ್ವಿಸ್ ಚಾರ್ಜಸ್ಸು 2 lakhs. ಎಲ್ಲಿದೆ 2 lakhs? ಗಿವನ್ ಇನ್ ದ ಕ್ವಶನ್ ICICI ಆ್ಯಂಡ್ IDBI ಲೋನ್ ಸರ್ವಿಸ್ ಚಾರ್ಜಸ್ 2 lakhs ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ. ದಟ್ ಡಿವೈಡೆಡ್ ಬೈ 4. ವೈ? ಬಿಕಾಸ್ ಲೈಫ್ ಆಫ್ ದ ಲೋನ್ ಈಸ್ 4 years. ಸೊ 2 lakhs ಬೈ 4, 50,000. ದೆನ್ ಪ್ರೀಮಿಯಮ್ ಆನ್ ಡಿಬೆಂಚರ್ಸು. ಡಿಬೆಂಚರ್ಸ್ ಎಷ್ಟು? 1 crore. ಇಲ್ಲಿ ಆ್ಯಕ್ಚುಲಿ ಮಿಸ್ಟೇಕ್ ಮಾಡಿದ್ದೀನಿ, ಬಟ್ ದಟ್ ಈಸ್ 1 crore. ಸೊ 1 crore ಮೇಲೆ 5% ಡಿಬೆಂಚರ್ಸು. 1 crore ಇಂಟು 5%, ದಟ್ ಶುಡ್ ಕಮ್ ಟು ಹೌ ಮಚ್? 1 crore 5% ಅಂದರೆ ಎಷ್ಟು ಬರಬೇಕು? 5 lakhs ಬರಬೇಕು. 5 lakhs. ಸೊ 5% ಆನ್ 1 crore. ಆ್ಯಂಡ್ ವಾಟ್ ಈಸ್ ದ ಲೈಫ್ ಆಫ್ ದ ಡಿಬೆಂಚರ್ಸ್? 5 years. ದೇರ್ ಫೋರ್ ಡಿವೈಡೆಡ್ ಬೈ 5. ಸೊ ದಟ್ ಶುಡ್ ಕಮ್ ಟು 1 lakh. That should come to 1 lakh, not 2 lakhs. That is 1 lakh. Now, ಇದಿಷ್ಟು ಆದಮೇಲೆ ಟೋಟಲ್ ಮಾಡ್ಕೊಳ್ಳಿ. ದ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಇನ್ ದಿಸ್ ಕೇಸ್ ಶುಡ್ ಬಿ 21 lakh 10,000 rupees. I hope you understood. In the next video, I shall work out another 1 or 2 problems which will be taken from your previous question papers only.